ಮೈನಾರಿಟೀಸ್ಗೆ ಸಿಂಪತಿ ತೋರಿಸಲಿಕ್ಕೆ ಹೇಳ್ತಾ ಇದ್ದಾರೆ. ಎಲ್ಲ ಇಮೇಜಸ್ ಎಲ್ಲ ಇದೆ, ಗೂಗಲ್ ಇಮೇಜಸ್ ಎಲ್ಲ ಇದೆ. ರಾತ್ರೋರಾತ್ರಿ ಕೆಲವರೆಲ್ಲ ಬಂದು ಹಾಕೊಂಡಿದ್ದಾರೆ. ಕೆಲವರಿಗೆಲ್ಲ ವೋಟರ್ ಲಿಸ್ಟ್ ಇದೆ, ಅಕ್ಕಪಕ್ಕದಲ್ಲಿ ವೋಟರ್ ಲಿಸ್ಟ್ ಇದೆ. ಸರ್ಕಾರಿ ಜಾಗಕ್ಕೆ ಯಾರು ವೋಟರ್ ಲಿಸ್ಟ್ ಕೊಡಕ್ ಹೋಗಲ್ಲ. ಹಾಗಾಗಿ ಕೆಲವರು ಕಮ್ಯುನಿಸ್ಟ್ ಅವರು ಪಾಪ ಎಲೆಕ್ಷನ್ ಸೋತೋಗ್ಬಿಡ್ತಾ ಇದೀವಿ ಅನ್ನೋ ಒಂದು ಭಯದಿಂದ ಮೈನಾರಿಟೀಸ್ ಬಂದ ತಕ್ಷಣ ನನಗೆ ಜೈಕಾರ ಹೇಳ್ತಾ ಇದ್ದಾರೆ. ಅವರೆಲ್ಲ ನಾವೇನಾದ್ರು ತಪ್ಪು ಮಾಡಿದ್ರೆ ಅವರು ನಾವು ಸಹಾಯ ಮಾಡೋದಿಲ್ಲ ಅನ್ನೋದು ಅವ್ರಿಗೆ ಭರವಸೆ ಇದ್ದಿದ್ರೆ ಅವ್ರು ಧಿಕ್ಕಾರ ಕರಿಬೇಕಾಯ್ತು. ನಮ್ಮ ಕಸದ ಪಿಟ್ಟು ಹಿಂದೆ ಏನಿತ್ತು, ಕ್ವಾರಿ ಪಿಟ್ಟು, ಈ ಜಾಗನ ಒಂದು 9-10 ವರ್ಷದಿಂದನೇ ಇದನ್ನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ವಿಚಾರಕ್ಕೆ ಸರ್ಕಾರ ಕೊಟ್ಟಿತ್ತು. ಇವರೆಲ್ಲ ಹೊಸದಾಗಿ ಬಂದು ಈಗ ನನ್ನ ಹತ್ರ ಎಲ್ಲ ಇಮೇಜಸ್ ಎಲ್ಲ ಇದೆ, ಗೂಗಲ್ ಇಮೇಜಸ್ ಎಲ್ಲ ಇದೆ. ರಾತ್ರೋರಾತ್ರಿ ಕೆಲವರೆಲ್ಲ ಬಂದು ಹಾಕೊಂಡಿದ್ದಾರೆ. ಕೆಲವರಿಗೆಲ್ಲ ವೋಟರ್ ಲಿಸ್ಟ್ ಇದೆ, ಅಕ್ಕಪಕ್ಕದಲ್ಲಿ ವೋಟರ್ ಲಿಸ್ಟ್ ಇದೆ. ಈ ಜಾಗಕ್ಕೆ ಸರ್ಕಾರಿ ಜಾಗಕ್ಕೆ ಯಾರು ವೋಟರ್ ಲಿಸ್ಟ್ ಕೊಡಕ್ ಹೋಗಲ್ಲ. ಸೊ ಇಲ್ಲಿ ಬಂದು ಹಾಕಿದ್ದಾರೆ. ಇವ್ರಿಗೆ ತಿಳಿಸಿದ್ದಾರೆ ತೆಗಿತೀವಿ ಅಂತ. ಅವರು ನಮಗಿಲ್ಲೇ ಕನ್ಫರ್ಮ್ ಮಾಡ್ಕೊಡಿ ಅಂತ ಕೂಡ ಕೆಲವರೆಲ್ಲ ಅರ್ಜಿ ಕೊಟ್ಟಿದ್ದಾರೆ, ಕೇಳಿದ್ದಾರೆ. ಇದು ರೆಗ್ಯುಲರ್ ಆಗಿ ನಡೀತದೆ. ಸ್ಥಳೀಯ ಶಾಸಕರು ಕೂಡ ಇದ್ರ ಗಮನಕ್ಕೆ ತಂದು ಅವರು ಕೂಡ ಇಲ್ಲಿ ಮಾತಾಡಿದ್ದಾರೆ. ಅವರು ಇದನ್ನ ನಾವು ಈ ರೀತಿ ರೆಗ್ಯುಲೈಸ್ ಮಾಡಕ್ಕಾಗಲ್ಲ ಇಲ್ಲಿ ಅಂತ ತಿಳಿಸಿದ್ದಾರೆ. ಯಾಕೆಂದ್ರೆ ಇಲ್ಲಿ ನೀವು ನೋಡಿದ್ರಲ್ಲ, ಲೀಚೆಟ್ ಪಿಟ್ಟು ಗುಂಡಿ, ಕಸದ ಗುಂಡಿ ಎಲ್ಲ ಇತ್ತು, ಅದ್ರ ಮೇಲೆಲ್ಲ ಕಟ್ಕೊಂಡಿದ್ದಾರೆ. ಆರೋಗ್ಯ ದೃಷ್ಟಿ ಸರಿ ಇಲ್ಲ ಅಂತ ಹೇಳಿದ್ದಾರೆ. ಇದು ಕೆಲವರೆಲ್ಲ ರಾಜಕೀಯ ಬೆರೆಸ್ತಾ ಇದ್ದಾರೆ. ಇದಕ್ಕೆ ರಾಜಕೀಯ ಎಲ್ಲ ಬೆರೆಸ್ತಾ ಇದ್ದಾರೆ. ಕೇರಳ ಸಿಎಂ ಆದಿಯಾಗಿ ಕೆಲವರು ಕಮ್ಯುನಿಸ್ಟ್ ಅವರು ಪಾಪ ಎಲೆಕ್ಷನ್ ಸೋತೋಗ್ಬಿಡ್ತಾ ಇದೀವಿ ಅನ್ನೋ ಒಂದು ಭಯದಿಂದ ಮೈನಾರಿಟೀಸ್ಗೆ ಸಿಂಪತಿ ತೋರಿಸಲಿಕ್ಕೆ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಮೈನಾರಿಟೀಸ್ ಬಂದ ತಕ್ಷಣ ನನಗೆ ಜೈಕಾರ ಹೇಳ್ತಾ ಇದ್ದಾರೆ. ಅವರೆಲ್ಲ ನಾವೇನಾದ್ರು ತಪ್ಪು ಮಾಡಿದ್ರೆ ಅವರು ನಾವು ಸಹಾಯ ಮಾಡೋದಿಲ್ಲ ಅನ್ನೋದು ಅವ್ರಿಗೆ ಭರವಸೆ ಇದ್ದಿದ್ರೆ ಅವ್ರು ಧಿಕ್ಕಾರ ಕರಿಬೇಕಾಯ್ತು. ಅವರೆಲ್ಲ ಜೈಕಾರ ಹೇಳ್ತಾ ಇದ್ದಾರೆ. ನಾವು ಅವ್ರಿಗೂ ಕೂಡ ಯಾರು ಇದಕ್ಕೆ ಇದ್ದಾರೆ, ಯಾರು ಮನೆ ಇಲ್ಲ, ಅದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಇಲ್ಲಿ ಕೆಲವರೆಲ್ಲ ದುಡ್ಡು ಕಾಸು ಇಸ್ಕೊಂಡು ಕೂಡ ಇಲ್ಲೆಲ್ಲ ಇಲ್ಲಿಗಲ್ ಆಗಿ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬೆಂಗಳೂರು ನಗರನ ನಾವು ಯಾವತ್ತೂ ಕೂಡ ಇದನ್ನ ಬೇರೆ ರಾಜ್ಯಗಳಲ್ಲಿ ಇದನ್ನ ಸ್ಲಮ್ಗಳು ಕ್ರಿಯೇಟ್ ಮಾಡಲಿಕ್ಕೆ ಆಗುದಿಲ್ಲ. ಇದೆಲ್ಲ ಟೆಂಪ್ರರಿ ಸುಮ್ಮನೆ ಬಂದು ಹಾಕೊಂಡು ಕೂತಿದ್ದಾರೆ, ತಿಳಿಸಿದ್ದಾರೆ. ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ. ಇದು ರೆಗ್ಯುಲರ್ ಆಗಿ ನಡೀತಾ ಇರ್ತದೆ. 15 ದಿನಕ್ಕೊಂದ್ಸತಿ ಇದೆಲ್ಲ ಈ ರೀತಿ ಎಲ್ಲ ಆಕ್ಷನ್ ಎಲ್ಲಾ ಕಡೆನೂ ಬೆಂಗಳೂರಲ್ಲಿ ಮಾಡ್ತಾ ಇರ್ತದೆ. ಬಿಡಿಎನು ಮಾಡ್ತಾ ಇರ್ತದೆ, ಕಾರ್ಪೊರೇಷನ್ ಮಾಡ್ತಾ ಇರ್ತದೆ. ಇದು ರೆಗ್ಯುಲರ್ ಪ್ರೊಸೀಜರ್. ಇದು ಎಲ್ಲೆಲ್ಲಿ ಸರ್ಕಾರಿ ಆಸ್ತಿಗಳಿರ್ತದೆ. ಈಗ ನೀವು ನೋಡಿದಿರಿ, ಇಲ್ಲಿ ಕಾಂಪೌಂಡ್ ನೋಡಿದಿರಿ. ಈ ಕಾಂಪೌಂಡ್ ಇವತ್ತೇನು ಹಾಕಿಲ್ಲ. ಈ ಕಾಂಪೌಂಡ್ ಸುಮಾರು ಹಿಂದೆನೆ ಯಾವಾಗಾರಿ ಕಾಂಟ್ರಾಕ್ಟ್ ಟೆಂಡರ್ ಕರೆದಿರೋದಕ್ಕೆ ಕಾಂಪೌಂಡ್ 2 ವರ್ಷದಿಂದನೇ ಅದಕ್ಕೆ ಟೆಂಡರ್ ಕರೆದು ಕಾಂಪೌಂಡ್ ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆಗ ಸ್ವಲ್ಪ ಎಲ್ಲ ಜಾಸ್ತಿ ಹಾಕೊಂಡು ಬಂದಿದ್ದಾರೆ. ಸೊ ಕಾನೂನು ಪ್ರಕಾರ ಅವ್ರು ಮಾಡಿದ್ದಾರೆ. ಬಟ್ ಇಲ್ಲಿ ಯಾರಿಗೆ ಅನ್ಯಾಯ ಆಗಿದೆ, ಅಕಸ್ಮಾತ್ ಯಾರಿಗಾರು ಜಾಗ ಇಲ್ಲ ಅಂತಂದ್ರೆ ನಮ್ಮ ಸರ್ಕಾರದಲ್ಲಿ ಒಂದು ಪಾಲಿಸಿ ಇದೆ ಅವ್ರಿಗೆಲ್ಲ ಮನೆ ಸೈಟ್ಗಳು ಕೊಡುವಂಥದ್ದು. ಈಗ ಚೀಫ್ ಮಿನಿಸ್ಟ್ರು ನನ್ನೆಲ್ಲ ಕರೆದಿದ್ದಾರೆ ಮೀಟಿಂಗ್ಗೆ. ಸೊ ನಾನೇ ಅದಕ್ಕೆ ಬೆಳಗ್ಗೆ ಕರೆದಿದ್ರು. ನಾನು ಕಾರವಾರ್ಗೆ ಹೋಗಿದ್ದೆ, ಅಲ್ಲಿ ಕರಾವಳಿ ಉತ್ಸವಕ್ಕೆ ಹೋಗಿದ್ದೆ. ನಾನು ಚೀಫ್ ಮಿನಿಸ್ಟರ್ ಹೇಳ್ಬಿಟ್ಟು ಹೋಗಿದ್ದೆ. ಸಿಎಂ ನಾವಿಬ್ರು ಹೋಗ್ಬೇಕಾಗಿತ್ತು. ನಾನು ಹೋಗಿದ್ದೆ. ಅದಕ್ಕೆ ಮುಂಚಿತವಾಗಿ ನಾನೇ ಕಣ್ಣಲ್ಲಿ ನೋಡಬೇಕು. ಯಾಕೆಂದ್ರೆ ಸೀಯಿಂಗ್ ಇಸ್ ಬಿಲೀವಿಂಗ್. ಕಣ್ಣಲ್ಲಿ ನೋಡಿದಾಗ ಮಾತ್ರ ನಮಗೆ ಕೆಲವು ವಿಚಾರಗಳು ಗೊತ್ತಾಗ್ತದೆ. ಆ ದೃಷ್ಟಿಯಿಂದ ನಾನೇ ಏರ್ಪೋರ್ಟಿಂದ ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ. ಸಾರ್ಟ್ ಔಟ್ ಮಾಡೋಣ, ಈ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡೋಣ.